ಸೊ ಥಿಯರಿನಲ್ಲಿ ಇದ್ದಿದ್ದು ಯಾವ್ಯಾವ ವಿಚಾರಗಳು ನೀವು ಪ್ರಾಕ್ಟಿಕಲ್ಸಿಗೆ ಬಂದಾಗ ಅಂದರೆ ಅದು ಕನೆಕ್ಟ್ ಇಲ್ಲ ಅದೇ ಆಗ್ತಾ ತುಂಬ ಜನ ಅನ್ಕೋತಾರೆ ಉಪೇಂದ್ರ ಅವ್ರ ಅಣ್ಣನ ಮಗ ಈಸಿ ಅಪ್ಪ, ಪ್ರೊಡ್ಯೂಸರ್ ಸಿಕ್ಬಿಡ್ತಾರೆ, ಡೈರೆಕ್ಟರ್ ಸಿಕ್ಬಿಡ್ತಾರೆ, ಒಂದು ಫೋನ್ ಹಾಕಿದ್ರೆ ಎಲ್ಲ ರೆಡಿ ಆಗುತ್ತೆ, ಫೈನಾನ್ಸಸ್ಸು ಡಿಸ್ಟ್ರಿಬ್ಯೂಷನ್ ಸಿಗುತ್ತೆ. ಇಲ್ಲ, ನಾನು ಇದುವರೆಗೂ ನಾನು ಏನೇ ಸಿನಿಮಾ ನನಗೆ ಆಪರ್ಚುನಿಟಿ ಬಂದಿರೋದು ನಂದು ಮೆರಿಟ್ ಮೇಲೆ ಮಾತ್ರ ಬಂದಿರೋದೇ ಹೊರತು ಚಿಕ್ಕಪ್ಪನ ಹೆಸರಿಂದ ಯಾವುದೂ ಬಂದಿಲ್ಲ. 100%. ವಾಟ್ ಎವರ್ ಐ ಹ್ಯಾವ್ ಡನ್ ವರ್ಕ್ ಆರ್ ವಾಟ್ ಎವರ್, ನಂದು ಒಂದು ಸಿನಿಮಾ ನೋಡಿ ಇನ್ನೊಂದು ಸಿನಿಮಾ ಬಂದಿದೆ ಹೊರತು ಯಾರದೇ ಫೋನ್ ಕಾಲ್ ಆಗಿರಲಿ, ಯಾರದೇ ಇನ್ಫ್ಲೂಯೆನ್ಸ್ ಆಗಿರಲಿ, ನನಗೆ ಒಂದು ಚಾನ್ಸು ಬಂದಿಲ್ಲ. ಸೊ ಬಟ್ ನೀವು ಕೇಳೋದು ಇಲ್ಲ ಅಲ್ವಾ? ನಾನು ಯಾವತ್ತೂ ನನ್ನ ಚಿಕ್ಕಪ್ಪನ ಹೆಸರು ಎತ್ಕೊಂಡು ನಾನು ಓಡಾಡೇ ಇಲ್ಲ. ನನಗೊಂದು ಬ್ಲೆಸ್ಸಿಂಗ್ ಅಷ್ಟೇ ಅವರು. ಬಟ್ ಅದರಿಂದ ನನಗೇನು ಉಪಯೋಗ ಆಗುತ್ತೆ ಅನ್ನೋದು ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಯಾಕೆಂದರೆ ನನಗೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗಲೂ ಅದೇ ಅನಿಸಿದ್ದು. ಇಲ್ಲ, ನಾನು ನನ್ನ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವಾಗ? ಉಪೇಂದ್ರ ಅನ್ನೋರದ್ದು ಓಕೆ ಫ್ಯಾಮ್ಲಿ ಇದೆ, ಎಲ್ಲ ವೆರಿ ಗುಡ್, ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಬ್ಲೆಸ್ಡ್. ಬಟ್ ನಿರಂಜನ್ ಅನ್ನೋದೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗೋದು ಯಾವಾಗ? ಅದು ನನ್ನ ಕಷ್ಟ, ನನ್ನ ಒಂದು ಡೆಡಿಕೇಶನ್, ನನ್ನೊಂದು ವರ್ಕಿಂದನೇ ತಲುಪಬೇಕಷ್ಟೇ ಜನಕ್ಕೆ. ಹೌದು, ಅಬ್ಸಲ್ಯೂಟ್ಲಿ. ಅದಕ್ಕೆ ಹೇಳ್ತಾರೆ ನೆಪೋಟಿಸಮ್ ಅನ್ನೋದು ಆ ಒಂದು ಫ್ಯಾಮಿಲಿಯಲ್ಲಿ ಇದ್ದಾಗ ಅದೊಂದು ಸ್ಟಾರ್ಟ್ ಕೊಡ್ಬೋದು, ಬಟ್ ಅದೊಂದು ರೆಸ್ಪೆಕ್ಟ್, ಅದಕ್ಕೊಂದು ಹೊಸ ವರ್ಡ್ ಕಂಡುಹಿಡಿಬೇಕು ನಾವು. ನೆಪೋಟಿಸಮ್ ಅಂತಲ್ಲ, ಅದೊಂಥರ ಫ್ಯಾಮಿಲಿ ಇನ್ಸ್ಪಿರೇಷನ್. ಅದು ಇವಾಗ ಅದೇ ಫ್ಯಾಮಿಲಿ ಇರೋರು ಯಾಕೆ ಬೇರೆ ಅದೇ ಕೆಲಸ ಮಾಡಬಾರ್ದಾ ಬಿಸ್ನೆಸ್ಸಲ್ಲಿ ಅಂತ? ಇವಾಗ ಇಂಡಸ್ಟ್ರಿಯಲಿಸ್ಟ್ ಮಕ್ಕಳು ಅವರು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಅಂದರೆ ಅದಕ್ಕೆ ನೆಪೋಟಿಸಮ್ ಅಂತ ಏನೂ ಕರೆಯಲ್ಲ. We get inspired by our family members to do the same work that they've been doing their whole life. We learn the work, alva. Yeah, and you learn and you only have to earn. Yes. ಈಗ ರೆಸ್ಪೆಕ್ಟ್ ಅನ್ನೋದು ಇವಾಗ ನಿಮ್ಮಲ್ಲಿರೋದಕ್ಕೆ ಕೊಡೋದು ಅಲ್ವಾ ನೀವು. ಸೊ ಈ ಥರದ ಒಂದು ರಿಫ್ಲೆಕ್ಷನ್ ಇಟ್ಕೊಂಡು ಫಸ್ಟ್ ಫ್ಯೂ ಹೆಜ್ಜೆಗಳಲ್ಲಿ ನೀವು ನೋಡಿದ್ದೇನು? ಫಸ್ಟ್ ಕಲ್ತಿದ್ದೆ ಹೆಡ್ ವೆಯ್ಟು ಯಾವತ್ತೂ ಬರಬಾರ್ದು. ಅದು ವಾಟ್ ಎವರ್ ಕಮಿಂಗ್ ಫ್ರಮ್ ಎನಿ ಕೈಂಡ್ ಆಫ್ ಅ ಫ್ಯಾಮಿಲಿ, ಎನಿ ಬ್ಯಾಕ್ಗ್ರೌಂಡ್, ನೋ ಮ್ಯಾಟರ್ ಹೂ ಯು ಆರ್, ಹೆಡ್ ವೆಯ್ಟ್ ಪಕ್ಕಕ್ಕಿಟ್ಟು ರಿಯಾಲಿಟಿಗೆ ಬಾ. ವರ್ಕ್ ಆ್ಯಸ್ ಅ ನಾರ್ಮಲ್ ಪರ್ಸನ್, ಎಲ್ಲರೂ ಕಷ್ಟಪಡ್ತಾರೆ, ನೀನು ಕಷ್ಟಪಡು. ಅದೊಂದು ಕಲಿತೆ. ಆ್ಯಂಡ್ ಪೇಷನ್ಸ್, ಡೆಫಿನೆಟ್ಲಿ ಯು ಶುಡ್ ಹ್ಯಾವ್ ಅ ಲಾಡ್ ಆಫ್ ಪೇಷನ್ಸ್. ಅದು ಇಯರ್ಸ್ ಗಟ್ಟಲೆ ಆಗ್ಬೋದು. ಸೊ ಆ ಪೇಷನ್ಸ್ ಇಟ್ಕೊಂಡು ಏನು ಕೆಲಸ ಮಾಡಬೇಕು ಅದನ್ನು ಶ್ರದ್ಧೆ ನಿಯತ್ತಿಂದ ಮಾಡು. ನಿನ್ನನ್ನು ನಂಬ್ಕೊಂಡು ಬಂದವ್ರನ್ನ ಕೈ ಹಿಡಿ, ಅಷ್ಟೇ. ಅದೊಂದು ನಾನು ಮಾಡ್ಕೊಂಬಂದಿದ್ದೀನಿ ಇದುವರೆಗೂ. ಸೊ ಈಗೋ ಅಥವಾ ಹೆಡ್ ವೇಟ್ ಅನ್ನೋದು ಒಬ್ಬೊಬ್ಬರು ಒಂದೊಂದು ಥರ ನೋಡ್ತಾರೆ. ವಾಟ್ ವಾಸ್ ನಿಮ್ಮ ಅರ್ಲಿ ರಿಫ್ಲೆಕ್ಷನ್ಸ್ ಅಬೌಟ್ ಈಗೋ? ಎಲ್ಲರಲ್ಲೂ ಒಂದಷ್ಟು ನಾನು ಅದು ಬೇಕೇ ಬೇಕು ಮನುಷ್ಯಂಗೆ. ಅದಿಲ್ಲ ಅಂದರೆ ಅವನು ಕ್ಯಾರೆಕ್ಟ್ರೇ ಇರಲ್ಲ. ಈಗೋ ಬೇಕು, ಎಲ್ಲಿಗೆ ಬೇಕೋ ಅಲ್ಲಿಗಿರ್ಬೇಕಷ್ಟೆ. ಅದನ್ನು ಯು ಶುಡಂಟ್ ಲೆಟ್ ಇಟ್ ಅಫೆಕ್ಟ್ ಅದರ್ಸ್, ಹರ್ಟ್ ಅದರ್ಸ್. ಅಲ್ಲಿ ತನಕ ತೊಗೊಂಡೋಗ್ಬಾರ್ದು. ಈಗೋ ಇರಬೇಕು. ನಂದೇನೋ ನನಗೆ ಗೊತ್ತಿರಬೇಕು, ಚೆನ್ನಾಗಿ ನಾನೇನೋ ಮಾಡಬೇಕು ಅನ್ನೋದು. ಅಲ್ಲಿವರೆಗೂ ಅದು ಗಾಡಿಗೆ ಒಂದು ಪೆಟ್ರೋಲ್ ಇದ್ದಂಗೆ. ಎಸ್, ಎಕ್ಸಾಕ್ಟ್ಲಿ. ಅದು ರನ್ನಿಂಗ್ ಹೀಟಲ್ಲೇ ಇರಬೇಕು ಯಾವತ್ತೇ ಇದ್ರು ಈಗೋ ಅದನ್ನು ಬೇರೆಯವ್ರ ಮೇಲೆ ಹತ್ತಿಸ್ಬಾರ್ದು ಹೋಗಿ ಅಷ್ಟೇ. ಐ ಥಿಂಕ್ ಇದು ಹೇಗಂದರೆ ಕೆಲವೊಂದು ನಮ್ಮ ತಪ್ಪಿಂದಲೇ ಕಲಿಬೇಕಾಗಿರಲ್ಲ, ಬೇರೆಯವ್ರದ್ದು ನೋಡಿನೇ ನಾವು ಆಗುತ್ತೆ. ಸಿ ಎಕ್ಸ್ಪೀರಿಯನ್ಸಸ್ ಆರ್ ಲೈಕ್ ದ್ಯಾಟ್. ಬರೀ ನಾವು ಎಷ್ಟೇ ಪ್ಯೂರ್ ಆಗಿದ್ರು ಅದರ್ ಏನದು ಎನ್ವೈರನ್ಮೆಂಟ್ pushes you to be something that you are not. How do you ಟೆಸ್ಟ್ ಮಾಡ್ತಾ ಹೋಗುತ್ತೆ. How do you identify the people you meet ಅಷ್ಟೇ. ನಾವು ಯಾರನ್ನೊಬ್ಬರು ಬರ್ತಾರೆ, ನಂಬ್ತೀವಿ, ಅವ್ರು ಹಂಗಿರಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಅದು ಕಲಿತೀವಿ ನಾವೇನೋ ಅಂತ. ನೆಕ್ಸ್ಟ್ ಟೈಮ್ ಯು ವಿಲ್ ಬಿ ಮೋರ್ ಕಾಶಿಯಸ್ ಅಷ್ಟೇ. ಇನ್ನೊಂದು ಸ್ವಲ್ಪ ಓಕೆ ಬಂದಾಗ ಒಂದು ಸ್ವಲ್ಪ ಕೂಡಿಸ್ಕೋತೀರಾ, ಮಾತಾಡ್ತೀರಾ, ಯು ಗೆಟ್ ಟು ನೋ ದಟ್ ಪರ್ಸನ್, ದೆನ್ ಯು ಮೂವ್ ಇನ್ ಟು ಬಿಸ್ನೆಸ್ ವಿತ್ ಸಮ್ಮನ್. ಆ ಥರ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಐ ಥಿಂಕ್ ನೀವು ಅಷ್ಟು ಚೆನ್ನಾಗೆ, ಇಫ್ ಯು ಆರ್ ಅ ವೆರಿ ಗುಡ್ ಪ್ರಾಡಕ್ಟ್ ಅಲ್ಲ, ಯು ವಿಲ್ ಗೆಟ್ the support you will need at the right time ಅಷ್ಟೇ. ಸೊ ಇಂಡಸ್ಟ್ರಿನಲ್ಲಿ ವೆರಿ ಗುಡ್ ಪ್ರಾಡಕ್ಟ್ ಅಂತ ಅನ್ನಿಸ್ಕೊಳ್ಳೋಕ್ಕೆ ಇವತ್ತಿಗೆ ಒಂದು ಹೀರೋಗೆ ಏನೇನೆಲ್ಲ ಬೇಕಾಗಿರೋ? ಎಲ್ಲ ಬೇಕು ಮೇಡಮ್, ಒಂದಂತ ಇಲ್ಲ. ಎವ್ರಿಥಿಂಗ್ ಮ್ಯಾಟರ್ಸ್, ಫ್ರಮ್ ಡಿಸಿಪ್ಲಿನ್ ಟು ದ ಪರ್ಸ್ನಾಲಿಟಿ ಯು ಬಿಲ್ಡ್. ಯಾವ ಥರ ನೀವು ಬಿಹೇವ್ ಮಾಡ್ತೀರಾ ಪಬ್ಲಿಕ್ಲಿ, ಯೋರ್ ಹಂಬಲ್ನೆಸ್, ದೆನ್ ಯೋರ್ ನಾಲೆಡ್ಜ್, ಆ್ಯಂಡ್ ನೀವು ಅಪ್ಗ್ರೇಡ್ ಆಗೇ ಇರಬೇಕು. ಯು ಹ್ಯಾವ್ ಟು ಆಲ್ವೇಸ್ ಬಿ ಅಪ್ಡೇಟೆಡ್. ವಾಟ್ಸ್ ಹ್ಯಾಪನಿಂಗ್, ವಾಟ್ ಇಸ್ ದ ನ್ಯೂ ಟೆಕ್, ಯಾವ ಥರ ನಾವು ಸ್ಟುಡಿಯೋಸಲ್ಲಿ ಶೂಟ್ ಮಾಡ್ಬೇಕಾದ್ರೆ ಏನೇನಿರುತ್ತೆ, ನ್ಯಾಚುರಲ್ ಸಿನಿಮಾ ಮಾಡ್ಬೇಕಾದ್ರೆ ಏನೇನಿರುತ್ತೆ. ಯು ಹ್ಯಾವ್ ಟು ಲರ್ನ್ ಸ್ಕಿಲ್ ಸೆಟ್ಸ್, ಲಾಡ್ ಆಫ್ ಸ್ಕಿಲ್ ಸೆಟ್ಸ್, ಫೈಟ್ಸು, ಡಾನ್ಸು, ಜಿಮ್ನಾಸ್ಟಿಕ್ಸು, ಪರ್ಫಾರ್ಮೆನ್ಸ್. ಆಸ್ ಅನ್ ಆ್ಯಕ್ಟರ್ ಯು ಹ್ಯಾವ್ ಟು ಗ್ರೋ ಸೋ ಮಚ್, ಯು ಹ್ಯಾವ್ ಟು ಲುಕ್ ಎಟ್ ಸೋ ಮೆನಿ ಅದರ್ ಆರ್ಟಿಸ್ಟ್ಸ್. ಅವ್ರು ಹೆಂಗೆ ಮಾಡ್ತಿದ್ದಾರೆ, ವಾಟ್ ಇಸ್ ಸಟಲ್ಟಿ ಆಫ್ ಆ್ಯಕ್ಟಿಂಗ್, ವಾಟ್ ಇಸ್ ಮೆಥಡ್ ಆ್ಯಕ್ಟಿಂಗ್, ತುಂಬ ಕಲಿಯೋದಿರುತ್ತೆ. ಇದನ್ನೆಲ್ಲ ತೊಗೊಂಡು ಇದರೆಲ್ಲದಕ್ಕಿಂತ ಯಾವುದೋ ಅವ್ರಿಗೆ ಇನ್ಫ್ಲುಯೆನ್ಸ್ ಆಗ್ದಿರಾಗ ನಾನೇನು ಅನ್ನೋದು ಕಂಡುಕೊಳ್ಳೋದಿದೆಯಲ್ಲ, ದಟ್ ಈಸ್ ದ ಮೇಜರ್ ಥಿಂಗ್. ಓಕೆ ಈ ಪೊಸಿಷನಲ್ಲಿ ನಾನು ಈ ಥರ ಒಂದು ಇನ್ಸ್ಪಿರೇಷನ್ ತೊಗೊಂಡು ನಾನೇನು ಹೊಸದು ಮಾಡಲಿ, ಅದನ್ನ ಹೇಗೆ, ಹೌ ಡು ಯು ಆ ಗ್ಯಾಪನ್ನು ಹೆಂಗೆ ಹುಡುಕ್ತೀರಾ? ಅದನ್ನೇ ಯು ಹ್ಯಾವ್ ಟು ಬಿ ವಿತ್ ಯುವರ್ ಸೆಲ್ಫ್ ಮೋರ್ ಅಂತ ಅಷ್ಟೇ. ಯು ಹ್ಯಾವ್ ಟು ಕೀಪ್ ಲರ್ನಿಂಗ್ ಇವಾಗ ನಾನೊಂದು ಸ್ಕ್ರಿಪ್ಟ್ ಬಂತು, ನನಗೊಂದು ಸ್ಕ್ರಿಪ್ಟ್ ಕೊಟ್ಟರು, ಈ ಸಿಚುವೇಶನು, ಈ ಡೈಲಾಗ್ಸು, ಓಕೆ ನಾನು ಆ ಕ್ಯಾರೆಕ್ಟ್ರು, ನಾನು ಅದನ್ನು ಎಷ್ಟು ಚೆನ್ನಾಗಿ ಹೇಳ್ಬೋದು, ಎಷ್ಟು ಇಂಪ್ಯಾಕ್ಟ್ಫುಲ್ಲಾಗಿ ಹೇಳ್ಬೋದು, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಇವಾಗ ಒಂದು ಡಾನ್ಸ್ ಸೀಕ್ವೆನ್ಸು, ನಾನು ಅಷ್ಟೇ ಪರ್ಫೆಕ್ಟಾಗಿ ಪರ್ಫಾರ್ಮೆನ್ಸ್ ಕೊಡಬೇಕು, ನೋ ಮಿಸ್ಟೇಕ್ಸ್. ಜನ ಬಂದು ನೋಡಿದಾಗ 100 out of 100
ಎಲ್ಲ ಫೀಲ್ಡಲ್ಲೂ, ಕಾಮಿಡಿ ಆಗಿರಲಿ, ಡಾನ್ಸ್ ಆಗಿರಲಿ, ಫೈಟಿಂಗ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ, ಪ್ರತಿಯೊಂದು ಎಮೋಷ್ನಲ್, ರೊಮ್ಯಾನ್ಸ್, ಎವ್ರಿಥಿಂಗ್. ಜನ 100 ಅಂತ ಬರೆದ್ರೆ ಮುಗೀತಲ್ಲಿಗೆ, ಅಲ್ಲಿ ನನ್ನ ಕೆಲಸ ಆಯಿತು ಅಷ್ಟೇ ನಾನು ಫೋಕಸ್ ಮಾಡ್ತಿರೋದು, ಬೇರೆ ಇನ್ನೇನು ಅಲ್ಲ. ಹೌ ಟು ಸ್ಕೋರ್ 100 ಅನ್ನೋದಕ್ಕೆ ಐ ಥಿಂಕ್ ಕೆಲವ್ರಿಗೆ ಇಂಡಸ್ಟ್ರಿನಲ್ಲಿ ಫಸ್ಟ್ ಫ್ಯೂ ಫಿಲ್ಮ್ಸ್ ಒಂದು ಗ್ರೇಸ್ ಅಂತ ಇರತ್ತಲ್ವಾ. ಆಯಿತು, ಫಸ್ಟ್ ಸಿನಿಮಾ ಸಡನ್ನಾಗಿ ಹಿಟ್ಟಾದ್ರೂ ದೇಸೆ ಫಸ್ಟ್ ಸಿನಿಮಾ ಇರೋ ಸೆಕೆಂಡ್ ನೋಡೋಣ ಪ್ರೂವ್ ಮಾಡಲಿ, ಅಥವಾ ಕೆಲವು ಸತಿ ಫಸ್ಟ್ ಫ್ಯೂ ಆಗಿಲ್ಲ ಅಂತಂದ್ರೂ ಮುಂದೆ ಆಗತ್ತೆ ಅನ್ನೋದು 2-3 ರೂಟ್ ಇದೆ ಇಲ್ಲಿ. ಸೊ ನಿಮ್ಮ ರೂಟ್ ಯಾವುದು ಅಂತ ನೀವು ತೊಗೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ, ಎಸ್ಪೆಷಲಿ ವಿತ್ ದ ಟ್ಯಾಗ್ ಒಪ್ಪಿ ಸರ್? ಅದನ್ನೇ ರೂಟ್ ಹೆಂಗೆ ಅಂದರೆ ಇಲ್ಲಿ ಅಗೇನ್ ದಟ್ ಆಲ್ಸೋ ಡಿಪೆಂಡ್ಸ್. ಇವಾಗ ನಾನೊಬ್ಬನೇ ಸಿನಿಮಾ ಅಲ್ಲ, ಐ ಡಿಪೆಂಡ್ ಅಪಾನ್ ದ ಡೈರೆಕ್ಟರ್, ದ ಡೈರೆಕ್ಟರ್ ಡಿಪೆಂಡ್ಸ್ ಅಪಾನ್ ದ ಪ್ರೊಡ್ಯೂಸರ್. ಸೊ ಈ 3 ಪಿಲ್ಲರ್ಸ್ ಇದೆಯಲ್ಲ, ಇದು ಸ್ಟ್ರಾಂಗ್ ಆಗಿ ಕರೆಕ್ಟಾಗಿ ಕೂತ್ಕೊಂಡ್ರೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಆ್ಯಕ್ಟರ್, ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್, ಇದು 3 ಪರ್ಫೆಕ್ಟ್ ಆಗಿರಬೇಕು. ಸೊ ಇವಾಗ ಆ್ಯಕ್ಟರ್ ವಿಲ್ ಗಿವ್ ಇಸ್ 100% ಆ್ಯಂಡ್ ವಿಲ್ ಓನ್ಲಿ ಗೆಟ್ ರೆಕಗ್ನೈಸ್ಡ್ ಫಾರ್ ದ್ಯಾಟ್, ಬಟ್ ಮೂವಿ ವೋಂಟ್ ಬಿ ಅ ಹಿಟ್. ಮೂವಿ ಹಿಟ್ ಆಗೋಕ್ಕೆ ಡೈರೆಕ್ಟರ್ ಎಫರ್ಟ್ಸ್ ಅಷ್ಟೇ ಇರಬೇಕು. ಕರೆಕ್ಟಾಗಿ ಸ್ಕ್ರಿಪ್ಟು ಏನು ಅಂದ್ಕೊಂಡಿದ್ದಾರೆ ಅಷ್ಟು ಮಾತ್ರ ಶೂಟ್ ಮಾಡಬೇಕು. ಕರೆಕ್ಟಾಗಿ ಅದಕ್ಕೆ ಫಂಡಿಂಗ್ ಇರಬೇಕು. ಇಲ್ಲ ಈ ಲೆವೆಲಲ್ಲಿ ಮಾಡ್ತಾಯಿದ್ದೀವ, ಇಲ್ಲ ಅಪ್ ಸ್ಕೇಲ್ ಮಾಡ್ತಾಯಿದ್ದೀವ, ಅದು ಕರೆಕ್ಟಾಗಿರಬೇಕು. ಇದು 3 ಯಾವಾಗ ಕೂಡು ಬರುತ್ತೆ ಅವತ್ತು ಮ್ಯಾಜಿಕ್ ಆಗುತ್ತೆ. ಸೊ ಇನ್ ದಿಸ್ ಜರ್ನಿ ಪ್ರೆಷರನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ನೀವು? ಸದ್ಯ ನನಗೆ ಲೆವೆಲಲ್ಲಿ ಪ್ರೆಷರ್ ಅಂದರೆ ಏನು ನಿರಂಜನ್? ನನಗೆ ಅದೇ ಪ್ರೆಷರ್ ಇದೆ ಆಬ್ವಿಯಸ್ಲಿ. ಕರಿಯರ್ ಟೆನ್ಷನ್ಸ್ ಇರುತ್ತೆ, ಫ್ಯಾಮ್ಲಿ ಆಬ್ವಿಯಸ್ಲಿ, ಪೇರೆಂಟ್ಸ್ ಆರ್ ಗ್ರೋಯಿಂಗ್ ಓಲ್ಡ್, ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್. ಆ್ಯಂಡ್ ಇನ್ನು ಮದುವೆಗಿದ್ವಿ ಎಲ್ಲ ಮಾತುಕತೆ ಇವಾಗ ಸ್ಟಾರ್ಟ್ ಆಗೋದು ನನಗೆ. ಬಟ್ obviously I don't consider that as a pressure, that's also a part of life. But ಏನಂದರೆ ಇಷ್ಟು ವರ್ಷ ಆದ್ರೂ I'm not getting that, that break ಅಂತಾರೆ, that kind of a movie where I get recognized. Maybe ಇವಾಗ ಆಗ್ಬೋದು because I'm getting really good projects ನನ್ನ ಲೈನಪ್ಪಲ್ಲಿದೆ ಈ ವರ್ಷದಲ್ಲಿ. What are they? The next ಸೀತಾಪಯಣಂ ಅಂತ. We saw the dance ಮತ್ತೆ ಇದೆಲ್ಲ. ತುಂಬ ಚೆನ್ನಾಗಿ ರೀಚ್ ತುಂಬ ಚೆನ್ನಾಗಿ ಹೋಗಿದೆ. ಸೊ ಐ ಥಿಂಕ್ I have a lot of hope on that movie. ಯಾಕಂದರೆ ದಟ್ಸ್ ಎಲ್ಲರೂ ಕೂತ್ ನೋಡುವಂಥ ಒಂದು ಸಿನಿಮಾ ಆ್ಯಂಡ್ ಹೈ ಕ್ವಾಲಿಟಿ ಸಿನಿಮಾ. ಇಟ್ಸ್ ಅ ವೆರಿ ವೆಲ್ ಮೇಡ್ ಪ್ರೊಡಕ್ಷನ್ ಆ್ಯಂಡ್ ಅರ್ಜುನ್ ಸರ್ಜಾ ಅವ್ರ ಡೈರೆಕ್ಷನು. ಸೊ ಆಬ್ವಿಯಸ್ಲಿ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ ಆನ್ ಇಟ್. ಸೊ ಅದರಿಂದ ನಾನೊಬ್ಬ ಒಳ್ಳೆ ಆರ್ಟಿಸ್ಟ್ ಅಂತ ಗುರುತಿಸ್ಕೋತೀನಿ ಆ ಸಿನಿಮಾ ಮುಖಾಂತರ. ಅದಾದಮೇಲೆ ಕನ್ನಡದಲ್ಲಿ ಹಂಟರ್ ಅಂತ ಇದೆ, ಆಮೇಲೆ ಇವಾಗ ಸ್ಪಾರ್ಕ್ ಅಂತ ಒಂದು ಮಾಡ್ತಾಯಿದ್ದೀನಿ. ಸೊ ಆಲ್ ದೀಸ್ ಆರ್ ಬಿಗ್ ಬಜೆಟ್ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲರ್ಸ್, ಎಲ್ಲ ಆಸ್ಪೆಕ್ಟರ್, ಒಂದು ಫ್ಯಾಮ್ಲಿ ಎಲ್ಲ ಕೂತ್ ನೋಡುವಂಥ ಒಂದು ಸಿನಿಮಾಗಳು ಮಾತ್ರ ನಾನು ಚೂಸ್ ಮಾಡ್ತಾಯಿದ್ದೀನಿ. ಅದನ್ನು ಅದೇ ಒಳ್ಳೆ ಸ್ಕೇಲಲ್ಲಿ ಬರೋದು ಮಾತ್ರ ಮಾಡ್ತಾಯಿದ್ದೀನಿ. ಸ್ಕೇಲ್ ಅಂದರೆ ಗುಡ್ ಪ್ರೊಡಕ್ಷನ್ ಆ್ಯಂಡ್ ಗುಡ್ ಡೈರೆಕ್ಟರ್ಸ್ ಆ್ಯಂಡ್ ಸ್ವಲ್ಪ ವಿಷನ್ ಇರೋರು, ಅಂದರೆ ಅಪ್ಡೇಟೆಡಾಗಿ ವರ್ಕ್ ಮಾಡೋರು. ವಿ ಶುಡಂಟ್ ಗೋ ಬ್ಯಾಕ್ ಅಗೇನ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ವಿತ್ ದೋಸ್ ಸ್ಟಫ್ಸ್. ಮಾಡಿದ್ದೀನಿ, ನಮ್ಮ ಹುಡುಗರು ಅಂತ ಒಂದು ಮಾಡಿದೆ, ಆವಾಗ ಸೆಕೆಂಡ್ ಹಾಫ್ ಅಂತ ಚಿಕ್ಕಮ್ಮನ ಜೊತೆ ಒಂದು ಮಾಡಿದ್ದೆ. ಸೊ ಈ ಥರದ್ದೆಲ್ಲ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಬಂದಾಗ ವೆನ್ ಐ ಆಮ್ ಹಿಯರ್ ಇನ್ ದಿಸ್ ಸ್ಟೇಜ್ ವೇರ್ ಐ ಹ್ಯಾವ್ ಮೋರ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದ ಇಂಡಸ್ಟ್ರಿ, ಬೆಟರ್ ಸಿನಿಮಾಸ್ ಮಾಡಬೇಕು, ಬಿಗ್ ರೀಚಲ್ಲಿ ಮಾಡಬೇಕು. ಯಾಕಂದ್ರೆ ನಾನೊಬ್ಬನಿಗೆ ಹೆಲ್ಪ್ ಆಗೋದಲ್ಲ, ಎಂಟೈರ್ ನನ್ನ ತಂಡಕ್ಕೆ ಹೆಲ್ಪ್ ಆಗಬೇಕು. ಆ್ಯಂಡ್ ಆ್ಯಸ್ ಅನ್ ಇಂಡಸ್ಟ್ರಿ ವಿ ಆಲ್ ಶುಡ್ ಗ್ರೋ ಟುಗೆದರ್ ಅನ್ನೋದಷ್ಟೇ. ಸೊ ಫಾರ್ ಇಲ್ಲಿ ಜರ್ನಿನಲ್ಲಿ ಯಾವುದಾದ್ರೂ ಒಂದು ಸಿನಿಮಾ ಇಫ್ ಇಟ್ ಡಸಂಟ್ ಡೂ ವೆಲ್, ನೀವು ಅದನ್ನು ಹೇಗೆ ತೊಗೋತೀರಾ? ಮತ್ತು ಹೌ ಹ್ಯಾವ್ ಯು ಹ್ಯಾಂಡಲ್ಡ್ ಸೆಟ್? ಇಲ್ಲ, ಕಲಿಬೇಕಷ್ಟೇ. ಏನು ತಪ್ಪು ಮಾಡಿದ್ವಿ ಅದರಿಂದ ವಾಟ್ ಈಸ್ ದ ನೆಕ್ಸ್ಟ್ ಫ್ಯೂಚರ್ ಸ್ಟೆಪ್ಸ್, ಯಾವ ಥರ ಬೆಟ್ರ್ ತೊಗೋಬೇಕು. ಆಬ್ವಿಯಸ್ಲಿ ಬೇಜಾರಾಗಿ ಆಗುತ್ತೆ ಬಿಕಾಸ್ ಅ ಲಾಡ್ ಆಫ್ ಎಫರ್ಟ್ ವುಡ್ ಹ್ಯಾವ್ ಗಾನ್ ಇನ್ ಟು ಇಟ್. ಕೆಲವು ಸಲ ಕೆಲವು ವರ್ಕ್ ಆಗಲ್ಲ, ಕೆಲವು ವರ್ಕ್ ಆಗಿಬಿಡುತ್ತೆ, ಗೊತ್ತಿಲ್ಲದಿರಂಗೆ ಕೆಲವು ಯಾವುದೋ ಒಂದು ಹಿಟ್ ಆಗುತ್ತೆ, ಸಾಂಗ್ ಹಿಟ್ ಆಗಿಬಿಡುತ್ತೆ. ಮಾತಾಡ್ತೀರಾ ಅಂದರೆ ಅಲ್ಲ, ಹೂಸ್ ಯುವರ್ ಸೇಫ್ ಸ್ಪೇಸ್? ನಾನೇ ಅನಿಸುತ್ತೆ, ನನ್ನ ಹತ್ರನೇ ಜಾಸ್ತಿ ಮಾತಾಡ್ಕೋತೀನಿ. ಯಾರ ಹತ್ರನೂ ಜಾಸ್ತಿ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಬಟ್ ದಿಸ್ ಸಿನಿಮಾ ಬಿಸ್ನೆಸ್, ನನ್ನ ಆ್ಯಕ್ಟಿಂಗು ಅದು ಇದ್ರದಲ್ಲಿ ಏನಾದರೂ ಇಟ್ಸ್ ವಿತ್ ಮೀ. ಯಾರ ಹತ್ರ ಮಾಡ್ತೀರಾ ಅಥವಾ ನಿಮಗೆ ನೀವೇ ಕೂತ್ಕೊಂಡು ಯೋಚನೆ ಮಾಡ್ತೀರಾ? ಐ ಥಿಂಕ್ ಐ ಸೆಟ್ ಸಿ ವಾಟ್ ಹ್ಯಾಪನ್, ಏನು ಮಾಡ್ಬೋದು ನಾನು, ನನ್ನ ಕೈಯಲ್ಲಿ ಏನಿದೆ, ವಾಟ್ ಈಸ್ ಅಂಡರ್ ಮೈ ಕಂಟ್ರೋಲ್, ದಟ್ ನನ್ನ ಕ್ಲಿಯರಾಗಿ ಅದು ಅರ್ಥ ಆಗಿದೆ. ಸೊ ಅದಕ್ಕೆ ಐ ಆಮ್ ಆಲ್ಮೋಸ್ಟ್ ಪ್ರಿಟಿ ಕಾಮ್. ಅಂದರೆ ಯಾಕಂದರೆ ಇಲ್ಲಾಂದರೆ ಇಲ್ಲಿ ನಾನೇ ಮಾಡ್ಕೋಬೇಕೆಲ್ಲ, ನಾನೇ ಡೈರೆಕ್ಟರ್ ಆಗಬೇಕು, ನಾನೇ ಪ್ರೊಡ್ಯೂಸರ್ ಆಗಬೇಕು, ನಾನೇ ಹೀರೋ ಆಗಬೇಕು. ಅವಾಗಿದ್ದಾಗ ಐ ವಿಲ್ ನೋ ಓಕೆ ಇದು ನನ್ನ ಕಂಟ್ರೋಲಲ್ಲಿದೆ, ಐ ಹ್ಯಾವ್ ಟು ಡೂ ಜಸ್ಟಿಸ್ ಟು ದಿಸ್. ಇಲ್ಲಿ ನಾನು ವಾಟ್ ಎವರ್ ಆಸ್ ಅನ್ ಆರ್ಟಿಸ್ಟ್ ಕ್ಯಾನ್ ಡೂ, ಐ ಹ್ಯಾವ್ ಗಿವನ್ 100%. ಐ ಹ್ಯಾವ್ ಆಲ್ವೇಸ್ ಗಿವನ್ 100% ಟು ಮೈ ವರ್ಕ್. ರೆಸ್ಟ್ ಇಸ್ ಅಪ್ ಟು ಮೈ ಟೀಮ್ ಅಷ್ಟೇ. ಟುಡೇ ಒಂದು ಟ್ರೆಂಡ್ ನಾವು ನೋಡಿದ್ದೀವಿ ನಿರಂಜನ್, ಅಂದರೆ ಮೊದಲಿದ್ದ ಥರ ಪಾಪ್ಯುಲರ್ ಆ್ಯಕ್ಟರ್ಸ್ಗೆ ಅವ್ರ ಡೇಟ್ಸ್ ತೊಗೊಳಕ್ಕೆ ಡೈರೆಕ್ಟ್ರ್ ಬರೋರು ಅಥವಾ ಪ್ರೊಡ್ಯೂಸರ್ ಹತ್ರ ಆಗಲೇ ಇವ್ರದ್ದು ಡೇಟ್ಸ್ ಇರೋದು, ಈ ಕಾಂಬಿನೇಷನಲ್ಲಿ ಆಗ್ತಾಯಿತ್ತು. ಬಟ್ ಟುಡೇ ನಾವು ಕೇಳಿದ್ದೀವಿ, ಈಗ ಪ್ರತಿಯೊಂದು ಆ್ಯಕ್ಟರು ಅವ್ರದ್ದೇ ಒಂದು ರೈಟಿಂಗ್ ಟೀಮು,
ಸಾಧ್ಯವಾದರೆ ಅವರೇ ಪ್ರೊಡ್ಯೂಸ್ ಅಂತಲೂ ಮಾಡಿ ಅಲ್ಲಿವರೆಗೂ ಕ್ವಾಲಿಟಿ ಚೆಕನ್ನು ಇಟ್ಟು ಒಂದು ಸಿನಿಮಾಗೆ ಅಷ್ಟು ಇನ್ವಾಲ್ವ್ ಆಗ್ತಾರೆ ಅಂತ. ಇಸ್ ದಟ್ ದ ನೆಕ್ಸ್ಟ್ ಟ್ರೆಂಡ್? ಐ ಥಿಂಕ್ ಸೊ ಬಿಕಾಸ್ ಅದನ್ನೇ ಇವಾಗ ನಾವು ಅಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ ಅಂದಾಗ ನಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಷ್ಟು ಎಕ್ಸ್ಪೀರಿಯನ್ಸು ಅಷ್ಟು ನೋಡಿರ್ತೀವಿ, ಅಷ್ಟು ತಿಳ್ಕೊಂಡಿದ್ದಾಗ ಒಂದೊಂದು ಸಿನಿಮಾನು ಒಂದಷ್ಟು ಕಳಿಸಿ ನಾವೇನೋ ಒಂದು ಮಾಡ್ಬೋದಲ್ಲ ಅಂತ. ಯಾಕಂದರೆ ಇವಾಗ ಯಾರೊಬ್ರು ಹೊಸ ಡೈರೆಕ್ಟರ್ ಬಂದಾಗ ನಾವು ಅವ್ರನ್ನ ಆಬ್ವಿಯಸ್ಲಿ ವಿಲ್ ಜಡ್ಜ್ ದೆಮ್. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ನಿಜವಾಗ್ಲೂ ವರ್ಕ್ ಮಾಡಿದಾರಾ, ಅವ್ರು ತಿಳ್ಕೊಂಡಿದ್ದಾರಾ, ಅಷ್ಟು ಸಬ್ಜೆಕ್ಟ್ ಚೆನ್ನಾಗಿರ್ಬೋದು, ಕತೆ ಎಲ್ಲರ ಮೈಂಡಲ್ಲೂ ಕತೆ ಇದೆ. ಎವ್ರಿ ಒನ್ ಇಸ್ ಅ ರೈಟರ್ ನಾವು, ಎವ್ರಿ ಒನ್ ಇಸ್ ಅ ಡೈರೆಕ್ಟರ್ ಇನ್ ದರ್ ಹೆಡ್. ಬಟ್ ಎಕ್ಸಿಕ್ಯೂಷನ್ ಬಂದಾಗ ಅದು ಬೇರೆ ಎಫರ್ಟೇ ಬೇಕು, ಬೇರೆ ಒಂದು ಕೆಪಾಸಿಟಿನೇ ಬೇಕು. ಸರ್, ನಿಮ್ಮ ರಿಫ್ಲೆಕ್ಷನಲ್ಲಿ ತಲೆನಲ್ಲೂ ಒಳ್ಳೆ ಡೈರೆಕ್ಟ್ರು, ಅದನ್ನು ಕಲೆನಲ್ಲೂ ಆಚೆಗೆ ತಂದಾಗ್ಲೂ ಒಳ್ಳೆ ಡೈರೆಕ್ಟರ್ ಆಗಿರಬೇಕು. ಓ ಮೈ ಗಾಡ್, ತಲೆ ಮನಸ್ಸು ಆಚೆ ಎಲ್ಲ ಅದು 3 ಲೇಯರಲ್ಲೂ ಆಚೆಗೆ ಬರಬೇಕು. ಎವ್ರಿಥಿಂಗ್ ಅಂದರೆ ಒಂದ್ಸಲಿ ಸಿನಿಮಾ ಅಂದರೆ ಎವ್ರಿಥಿಂಗ್ ಶುಡ್ ಬಿ ಸಿನಿಮಾ ಅಷ್ಟೇ ಫಾರ್ ದಟ್ ಪರ್ಸನ್. ಏನು ಬೇರೆ ಏನು ಆಲೋಚನೆಗಳಿರಬಾರ್ದು. ಯೂಶಲಿ ವಾಟ್ ಗೋಸ್ ರಾಂಗ್, ಎಲ್ಲಿ ತಪ್ಪೋದು ನೀವು ನೋಡೋದಂಗೆ ನಿಮ್ಮದೇ ಸಿನಿಮಾದ ಎಕ್ಸ್ಪೀರಿಯನ್ಸ್? ಅಂದರೆ ಅದನ್ನೇ ಒಂದು ಸ್ಟೇಬಲ್ ಮೈಂಡ್ ಸೆಟ್ ಇರಲ್ಲ. ಒಂದು ಅನ್ಕೊಂಡಿರೋದು ಅದನ್ನ ಮಾಡೋದ್ಬಿಟ್ಟು ಬೇರೆದು ಮಾಡ್ತಿರ್ತಾರೆ. ಆಮೇಲೆ ಒಂದು ಅನ್ಕೊಂಡಿರೋದು ಒಂದು ಸ್ಕೇಲ್ ಬಿಟ್ಟು ಎಕ್ಸ್ಟೆಂಡ್ ಆಗಿಬಿಡುತ್ತೆ ಬಜೆಟ್ಟು. ಆ ಥರ ಆದಾಗ ಪ್ರೊಡ್ಯೂಸರ್ಗೂ ಬರ್ಡನ್ನು, ಹೀರೋಗೂ ಬರ್ಡನ್ನು. ಬಟ್ ಡೈರೆಕ್ಟರ್ ಮಾತ್ರ ವಿಷನಲ್ಲಿರ್ತಾರೆ, ಇಲ್ಲ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ. ಬಟ್ ಪ್ರಾಕ್ಟಿಕಾಲಿಟಿ ಇರಲ್ಲ. ಏನಕ್ಕೆ ಅಷ್ಟು ಖರ್ಚು ಮಾಡ್ತಾ ಇದ್ದೀರಾ, ರಿಟರ್ನ್ಸ್ ಇದೆಯಾ, ಎಲ್ಲ ಒಂದು ಯೋಚನೆ ಮಾಡೋ ಒಂದು ಕೆಪಾಸಿಟಿ ಡೈರೆಕ್ಟರ್ ಬೇಕು. ಇಲ್ವಾ ಪಕ್ಕಾ ಪ್ಲ್ಯಾನಿಂಗು, ನಾನು ಇಷ್ಟರಲ್ಲೇ ಮುಗಿಸ್ತೀನಿ, ಇಷ್ಟೇ ಮಾಡ್ತೀನಿ ಅಷ್ಟೆ. ಇಲ್ವಾ ಮನಿ ಈಸ್ ಅ ವೆರಿ ಮೇಜರ್ ಫ್ಯಾಕ್ಟರ್. ಮನಿ ಬರ್ತಿದ್ದಂಗೆ ತುಂಬ ಜನ ದೇ ಗೋ ಹೇವಯರ್. ಅದೊಂದು ಸ್ವಲ್ಪ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಿ ಒಂದು ರೆಸ್ಪಾನ್ಸಿಬಲ್, ಮೋಸ್ಟ್ಲಿ ಎಲ್ಲರೂ ಅದಕ್ಕೆ ಒಬ್ಬ ಹೀರೋನ ಆ ಸ್ಥಾನದಲ್ಲಿ ನೋಡ್ತಾರೆ ಅಂದಾಗ ಹಿ ವಿಲ್ ಬಿ ಸೋ ರೆಸ್ಪಾನ್ಸಿಬಲ್. ಹೀಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದ ಡೈರೆಕ್ಟರ್ ಆ್ಯಂಡ್ ದ ಪ್ರೊಡ್ಯೂಸರ್. ಕರೆಕ್ಟಾಗಿ ಪ್ರೊಡ್ಯೂಸರ್ ಕಾಸು ಎಲ್ಲಿಗೆ ಹೋಗ್ತಾ ಇದೆ, ಡೈರೆಕ್ಟರ್ ಏನು ಕರೆಕ್ಟಾಗಿ ಅನ್ಕೊಂಡಿರೋದನ್ನು ತೆಗಿತಾ ಇದ್ದಾನ, ಆ್ಯಂಡ್ ಹೀಲ್ ಬಿ ದ ಕ್ಯಾಪ್ಟನ್ ಆಫ್ ದ ಶಿಪ್. ಅದಕ್ಕೆ ಎಲ್ಲರೂ ವಿ ಸಿ ಸ್ಟಾರ್ಸ್ ಅಟ್ ದಟ್ ರೇಂಜ್ ಬಿಕಾಸ್ ದೇ ಇನ್ವಾಲ್ವ್ ಇನ್ ಆಲ್ ದೀಸ್ ಆಸ್ಪೆಕ್ಟ್ಸ್. ಎಲ್ಲರೂ ಯೋಚನೆ ಮಾಡಿ ಓಕೆ ಹಿಂಗೆ ಈ ಕಂಟ್ರೋಲ್ ಇದ್ದು, ಬಿಕಾಸ್ ದೇ ಆರ್ ರೆಸ್ಪಾನ್ಸಿಬಲ್ ಆಬ್ವಿಯಸ್ಲಿ. ಸೊ ಅದು ಬೇಕು ಅಂತ. ಅದು ನಾನು ಒಬ್ಬನಿಗೆ ಅಲ್ಲ, ನಾನು ಇಡೀ ತಂಡಕ್ಕೆ ಬಂದುಬಿಟ್ರೆ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ವೆರಿ ಈಸಿ ಅಂತ ಅಷ್ಟೆ.